ಮಧುಗಿರಿ ಪುರಸಭೆ ಟೆಂಡರ್ ಅಕ್ರಮದ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ ನೋಡಿ. ಇಲ್ಲಿ ಹೋರಾಟ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಆಗಿರುವಂಥ ಅಕ್ರಮವನ್ನು ಎಯನ್ನು ಬಳಕೆ ಮಾಡಿ ಹೋರಾಟ ಮಾಡ್ತಿರುವಂಥ ಪರಿಯನ್ನು ನೀವು ಗಮನಿಸಬೇಕು. ಹೌದು, ಮಧುಗಿರಿ ಪುರಸಭೆ ಮಳಿಗೆಯ ಟೆಂಡರ್ ಅಕ್ರಮ ಇದು. ಅದನ್ನು ಬಯಲಿಗೆಳೆಯುವಂಥ ಪ್ರಯತ್ನ ಹೆಂಗಾಗಿದೆ ಅಂದರೆ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ಪುರಸಭೆಯ ಅಕ್ರಮ ಇದು. ಟೆಂಡರ್ ಅಕ್ರಮದ ವಿರುದ್ಧ ಹೋರಾಟಕ್ಕೆ ಎಐ ಬಳಕೆಯಾಗಿದೆ. ಅಕ್ರಮದ ಬಗ್ಗೆ ಎಐ ಕಿರುಚಿತ್ರ ಮಾಡಿದ್ದಾರೆ ಚಿರಂಜೀವಿ. ಮಧುಗಿರಿ ಪುರಸಭೆ 2024-25ರಲ್ಲಿ ಆಗಿರುವಂಥ ಹರಾಜಿನಲ್ಲಿ ಏನಾದರೂ ವಂಚನೆಯಾಗಿದೆಯಾ, ಇದರ ಬಗ್ಗೆ ಎಐ ಮೂಲಕ ಧ್ವನಿ ಎತ್ತುವಂಥ ಪ್ರಯತ್ನ ಆಗಿದೆ. ನೋಡಿ, ಆ ದೃಶ್ಯವನ್ನು ನೀವು ಗಮನಿಸಬಹುದು. ಮುಖ್ಯ ಅಧಿಕಾರಿ ಸುರೇಶ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. 74 ಮಳಿಗೆ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಹಾಗಾಗಿ ಮರು ಟೆಂಡರ್ ಆಗಲೇಬೇಕು ಅನ್ನುವಂಥ ಒತ್ತಾಯ ಕೇಳಿಬಂದಿದೆ. ಹಾಗಾಗಿ ಇದೆಲ್ಲವನ್ನು ಎಐ ಮೂಲಕ ಕಟ್ಟಿಕೊಡುವಂಥ ಪ್ರಯತ್ನ ಅಥವಾ ಹೋರಾಟ ಮಾಡುವಂಥ ಪ್ರಯತ್ನವನ್ನು ನೀವಿಲ್ಲಿ ನೋಡಬಹುದು. ಮಧುಗಿರಿ ಪುರಸಭೆಯ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ನನಗೆ ಮತ್ತು ಮಧುಗಿರಿಯ ಸಾರ್ವಜನಿಕರಿಗೆ ಆದಂತಹ ಅನ್ಯಾಯಕ್ಕೆ ಸಾಕಷ್ಟು ಹೋರಾಟ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೂ ನಾನು ಸಾಕಷ್ಟು ಅರ್ಜಿಗಳು ಕೊಟ್ಟೆ. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಹರಾಜು ಪ್ರಕ್ರಿಯೆಯನ್ನು ಇದ್ರ ಬಗ್ಗೆ ತನಿಖೆ ಮಾಡಿ ಅಕ್ರಮದಲ್ಲಿ ಭಾಗಿಯಾಗಿರೋರಿಗೆ ಕ್ರಮ ತಗೊಳ್ಳಿ ಅಂತ ನಾನು ಎಷ್ಟೋ ಅರ್ಜಿಗಳು ಕೊಟ್ಟರು. ಅವರು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡದೇ ಇರೋ ಕಾರಣ ಈಗ ಮಧುಗಿರಿ ಪುರಸಭೆದು 2024 ನವಂಬರ್-ಡಿಸೆಂಬರ್ ತಿಂಗಳಲ್ಲಿ ಒಂದು ಹರಾಜು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಅವಾಗ NOC ಅನ್ನೋದೊಂದು ಪಾಯಿಂಟ್ ಹಾಕಿ ಎಲ್ಲರಿಗೂ NOC ಪಡ್ಕೊಂಡೇ ನೀವು ಈ ಹರಾಜು ಪ್ರಕ್ರಿಯೆಗೆ ಹೋಗಬೇಕು, ಇಲ್ಲಾಂದರೆ ನಮಗೆ ಇದು ಕೊಟ್ಟಿಲ್ಲ. ನಾವು ಎಷ್ಟೇ ಜನ ನಮಗೆ ಒಂದು ಅಂಗಡಿ ಕೇಳಿದ್ವಿ, ನಾವು ಅವರೇ ಸಿಟ್ರೆ ಅವರೇ ಇಕ್ಕಂತಿದ್ರು. ನಮಗೊಂದು ಅಂಗಡಿ ದುಡ್ಡು ಕಟ್ಟಿ ನಾವು ತಗೊಂತೀವಿ ಅಂತ ನಾವು ಇದು ಮಾಡಿದ್ವಿ. ನಮಗೆ ಇದಾಗಲಿಲ್ಲ. ಚೀಫ್ ಆಫೀಸಿಂದ